ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕರುನಾಡ ಮೊದಲ ರಾಜಧಾನಿ ಬನವಾಸಿ. ಭಾರತ ದೇಶದಲ್ಲಿ ಕರ್ನಾಟಕವು ಐತಿಹಾಸಿಕವಾಗಿ ತುಂಬಾ ಪ್ರಾಮುಖ್ಯತೆ ಪಡೆದಿತ್ತು. ಕರ್ನಾಟಕದ ಮೊದಲ ಪ್ರಾಚೀನ ರಾಜಧಾನಿ ಇದೆ ನೋಡ್ರಿ, ಬನವಾಸಿ. ಕನ್ನಡದ ಮೊದಲ ರಾಜಮನೆತನದ ಕದಂಬ ಅರಸರ ಸಂಸ್ಥಾಪಕ ಮಯೂರವರ್ಮ ಕ್ರಿಸ್ತಶಕ 345ರ ಸುಮಾರಿಗೆ ಕದಂಬ ಸಾಮ್ರಾಜ್ಯ ಸ್ಥಾಪಿಸಿ ಬನವಾಸಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಅಷ್ಟಕ್ಕೂ ಬನವಾಸಿಯು ಮಲೆನಾಡಿನ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ವರದಾ ನದಿ ದಂಡೆಯಲ್ಲಿ ಬರುವುದೇ ಈ ಬನವಾಸಿ. ಪ್ರಾಚೀನವಾಗಿ ಇದಕ್ಕೆ ವನವಾಸಿ, ವೈಜಯಂತಪುರ, ಕೋಣಕಿನಪುರ ಹೀಗೆ ಹಲವಾರು ಹೆಸರುಗಳಿದ್ವು. ಆದಿಕವಿ ಪಂಪನ ಹುಟ್ಟೂರು ಕೂಡ ಇದೇ ಗ್ರಾಮ ಎನ್ನುತ್ತವೆ ಶಿಲಾಶಾಸನಗಳು. ಇನ್ನು ಮುಖ್ಯವಾಗಿ ಮಯೂರವರ್ಮನವರೇ ಇಲ್ಲಿನ ಪ್ರಮುಖ ಪ್ರಾಚೀನ ದೇವಸ್ಥಾನ ಮಧುಕೇಶ್ವರ ದೇವಾಲಯಕ್ಕೆ ಅಡಿಪಾಯ ಹಾಕಿ ನಂತರ ಪಟ್ಟಣವನ್ನ ಆಳಿದ ರಾಷ್ಟ್ರಕೂಟರು, ಚಾಲುಕ್ಯರು, ಸೋಂದ ಅರಸರು, ವಿಜಯನಗರ ಸಾಮ್ರಾಜ್ಯದ ಅರಸರು ಹಾಗೂ ಯಾದವರು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಿದ್ರು ಎಂಬ ಪ್ರತೀತಿಗಳು ಕೂಡ ಇದೆ. ಇಷ್ಟೆಲ್ಲ ಗತ ಇತಿಹಾಸ ನೆನಪುಗಳನ್ನ ಹೇಳುವ ಈ ಬನವಾಸಿಗೆ ಇಲ್ಲಿಯವರೆಗೆ ಇಲ್ಲಿನ ಸ್ಮಾರಕಗಳಿಗೆ ಸಂರಕ್ಷಣೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯು ಹೆಚ್ಚು ಮಹತ್ವ ನೀಡದೆ ಇರುವುದು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇನ್ನು ಇಲ್ಲಿನ ಸ್ಮಾರಕಗಳು ಬಿಸಿಲು, ಗಾಳಿ, ಮಳೆಗೆ ದೇವಸ್ಥಾನವೂ ಕೂಡ ಸೂರ್ತಾ ಇದೆ. ಕೆಲವು ಕಡೆ ಬಿರುಕು ಬಿಟ್ಟಿದೆ, ಮತ್ತೊಂದು ಕಡೆ ಮುರಿದು ಬಿದ್ದಿದೆ. ಹಾಗೂ ಕೆಲ ಆಧುನಿಕ ಅರೆಬರೆ ಕಾಮಗಾರಿಗಳಿಗೆ ಇಲ್ಲಿರುವಂತಹ ಸ್ಮಾರಕಗಳ ತುಣುಕುಗಳು ನದಿಗೆ ಹೋಗುವ ದಾರಿಯಲ್ಲಿ ಬಿದ್ದಿದೆ. ಇದರಿಂದ ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆಯೇ ಎಂಬ ಪ್ರಶ್ನೆ ಎದ್ದು ಕಾಡ್ತಾ ಇದೆ. ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಾತ್ರ ನೆಪ ಮಾತ್ರಕ್ಕೆ ಸ್ವಚ್ಛತೆ ಮಾಡ್ತಾ ಇದ್ದು ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಎಂಬುದು ಸ್ಥಳೀಯರ ಆಕ್ರೋಶವಾಗಿದೆ. ಇನ್ನು ಇಲ್ಲಿ ದೇವಸ್ಥಾನದ ಮುಂಭಾಗದಿಂದ ವರದಾ ನದಿಗೆ ಹೋಗುವಾಗ ರಸ್ತೆಯಲ್ಲೇ ಕುಡಿದು ಬೀಸಾಡಿದ ಮದ್ಯ ಪ್ಯಾಕೆಟ್ಗಳು ಹಾಗೂ ಬಾಟಲಿಗಳು ಬಿದ್ದಿರುವುದನ್ನು ನೋಡಿದ್ರೆ ಇಂತಹ ಇತಿಹಾಸ ಹೇಳುವ ಐತಿಹಾಸಿಕ ಕೇಂದ್ರದಲ್ಲೂ ಅಕ್ರಮ ಚಟುವಟಿಕೆಗಳೇ ದರ್ಬಾರ್ ನಡೆಸ್ತಾ ಇವೆಯಾ ಎಂಬ ಸಂಶಯ ಕಾಡ್ತಾ ಇದೆ. ಇನ್ನು ಈ ಬನವಾಸಿಯು ಪ್ರವಾಸಿಗರ ನೆಚ್ಚಿನ ತಾಣವಾಗಿದ್ದು ಹೆಚ್ಚಿನ ಪ್ರವಾಸಿ ಪ್ರಿಯರು ಆಗಮಿಸುತ್ತಾರೆ. ಆದರೆ ಪ್ರವಾಸೋದ್ಯಮ ಇಲಾಖೆಯದ್ದು ತುಂಬಾನೇ ನಿಷ್ಕ್ರಿಯವಾಗಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಇವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಇತಿಹಾಸದ ಪುಟಗಳನ್ನು ಕೆಣಕಿದಾಗ ನಮ್ಮ ಕರ್ನಾಟಕದ ಒಂದು ಇತಿಹಾಸಕ್ಕೆ ಒಳ್ಳೆಯ ಹೆಸರಿದೆ. ವಿಶೇಷವಾಗಿ ಸಾಹಿತ್ಯಿಕವಾಗಿ, ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ ಒಳ್ಳೆಯ ಹೆಸರಿದೆ. ಐತಿಹಾಸಿಕ ವಿಷಯಗಳಿಗೆ ಬಂದಾಗ ಕರ್ನಾಟಕದ ಈ ಒಂದು ಕರುನಾಡ ಒಂದು ರೀತಿ ಮಣ್ಣಿನ ಮೊದಲ ರಾಜಧಾನಿ ಇದೇ ನೋಡಿ ಬನವಾಸಿ. ಒಂದು ರೀತಿ ಮಧುಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗೂ ಸಹ ಸಾಕಷ್ಟು ಇಲ್ಲಿರ್ತಕ್ಕಂಥ ಸ್ಮಾರಕಗಳು ಆಗಿನ ಕಾಲದ ಗತವೈಭವದ ಒಂದು ಸುವರ್ಣಯುಗವನ್ನು, ಕದಂಬರ ಕಾಲದ ಸುವರ್ಣಯುಗವನ್ನು ಒಂದು ರೀತಿ ಅಚ್ಚಳಿಯದೆ ಹೇಳ್ತವೆ. ಇಲ್ಲಿರ್ತಕ್ಕಂಥ ಸ್ಮಾರಕಗಳು, ವಿಗ್ರಹಗಳು ಮತ್ತು ಇಲ್ಲಿರ್ತಕ್ಕಂಥ ಶಿಲಾಶಾಸನಗಳು, ಹೀಗೆ ವಿವಿಧ ರೀತಿಯಲ್ಲಿರ್ತಕ್ಕಂಥ ಹಲವಾರು ಸಂಗ್ರಹ ಮಾಡಿರ್ತಕ್ಕಂಥ ಸ್ಮಾರಕಗಳು ಒಂಥರ ನೋಡದೆ ಒಂದು ರೀತಿ ಅದ್ಭುತ. ವಿಶೇಷವಾಗಿ ಇದು ವರದಾ ನದಿಯ ಒಂದು ರೀತಿ ನದಿಯ ತಟದಲ್ಲಿ ಬರುತ್ತೆ. ವಿಶೇಷವಾಗಿ ಮಲೆನಾಡ ಒಂದು ಇದರಲ್ಲಿ ತುಂಬ ಚೆನ್ನಾಗಿದೆ, ಎಲ್ಲರೂ ಸಹ ನೋಡಬೇಕಾದಂಥದ್ದು. ನಾನು ಹೇಳೋದಿಷ್ಟೇ, ಎಲ್ಲ ಒಂದು ಇತಿಹಾಸ ಪ್ರೇಮಿಗಳಿಗೆ ಮತ್ತು ಎಲ್ಲ ಒಂದು ರೀತಿ ಐತಿಹಾಸಿಕ ಪ್ರೇಮಿಗಳಿಗೆ ಇದನ್ನು ಉಳಿಸ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ಇದೆ. ಇದೇ ನೋಡಿ ನಮ್ಮ ದೇವಸ್ಥಾನ, ಮಧುಕೇಶ್ವರ ದೇವಸ್ಥಾನ. ಆ ಭಾಗಗಳ ಒಳಗಡೆದು 2ನೇ ಶತಮಾನ 1800 ವರ್ಷ ಹಿಂದಿಂಡು ತಾತವಾಂದ್ರೆ ಕಟ್ಟದು. ಆ ಭಾಗದಿಂದ ಈ ಭಾಗಗಳವರೆಗೆ 3ರಿಂದ 6ನೇ ಶತಮಾನ ಕದಂಬರ ಕಟ್ಟದು. ಈ ಭಾಗಗಳಿಂದ ಹೊರಗಡೆದು 10ರಿಂದ 11ನೇ ಶತಮಾನ ಬಾದಾಮಿ ತಾಲೂಕರು ಕಟ್ಟದು. 3 ಭಾಗ ಬಂತು. ಈಶ್ವರಿಂದ ಹಿಡಿದು ನಂದಿವರೆಗೂ 5 ಮಂಟಪ. 1ನೇದು ಗರ್ಭ ಮಂಟಪ, 2ನೇದು ಸಂಕಲ್ಪ ಮಂಟಪ, 3ನೇದು ಸಭಾ ಮಂಟಪ, 4ನೇದು ನರ್ತ ಮಂಟಪ, 5ನೇದು ನಂದಿ ಮಂಟಪ. 5 ಮಂಟಪಗಳಿದೆ. ಬಸವಣ್ಣ ನೋಡಿ 7.5 ಅಡಿ ಹತ್ರ ತಲ್ಲಪ್ಪ ಮುಖ ತ್ರಾಸಿದೆ. ಬಲಗಣ್ಣ ಪಾರ್ವತಿ ನೋಡ್ತಾನೆ,
ಎಡಗಣ್ಣ ಪರಮೇಶ್ವರ ನೋಡ್ತಾನೆ. ತಾವೆಲ್ಲರೂ ಪಾರ್ತಿ ಬಿಡಿದ್ರೆ ಒಂದೇ ಕಣ ಮಾತ್ರ ಕಾಣುತ್ತಾ ತೋರುತ್ತಾನೆ. ಹಾಗೂ ಮಧ್ಯದಲ್ಲಿ ಒಂದು ರಾವಣದವಡಿ ಮಾಯಾದೇವರ ನೃತ್ಯ ಮಾಡಿದ್ರು. ಮೊದಲ ಬಾರಿಸಿದ್ದು ಅಲ್ಲಮ್ಮ ಪ್ರಭು. ಆ 4 ಕಂಬದಲ್ಲಿ ಒಂದು ಕೈ ಮಾಡಿದ್ರೆ 7 ಕಾಣುತ್ತೆ, 7 ಕೈ ಮಾಡಿದ್ರೆ 4 ಕಾಣುತ್ತೆ, ಡಬಲ್ ಈಗ ಕಾಣುತ್ತೆ ತೋರುತ್ತೆ. ಇದು ತ್ರಿಲೋಕ ಮಂಟಪ. ತ್ರಿಲೋಕ ಮಂಟಪ 1 ಕೆಳಗಡೆ ಪಾತಾಳ ಲೋಕ, 2 ಮಧ್ಯ ವಿಹಲೋಕ, 3 ಮ್ಯಾಲ ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ಅಸಲ ಪಾಲಕರು ಶಿವಪಾರ್ವತಿ ಆದಿತೇಜ 8 ಅನುಮತಿ. ಇದು 1638 ಇಸ್ವಿ. ಪ್ರತಿ ಹುಣ್ಣಿಮೆಗೆ ಸಾಯಂಕಾಲ ಸಿಂಹಾಸನ ಪೂಜೆ ಮಾಡ್ತಾರೆ. ಈಗೂ ಮಾಡ್ತಾರೆ ಪ್ರತಿ ತಿಂಗಳ ಹುಣ್ಣಿಮೆಗೆ. ಈ ಗಂಟೆ ನೋಡಿ, ತಾವೆಲ್ಲ ದೇವಸ್ಥಾನಕ್ಕೆ ಹೋದ್ರೆ 1 ಗಂಟೆ ಹೊಡೆದ್ರೆ ಓಂ ಅಂತ ಬರ್ತದೆ. ಈ ಗಂಟೆ ಹೊಡೆ 1 ತಲೆ ಹೊಡೆದ್ರೆ 1 ನಿಮಿಷ ಓಂ ಅಂತ ಹೇಳ್ತಿರ್ತದೆ. ಪಂಚಲೋ ಗಂಟೆ 400 ವರ್ಷದ ಗಂಟೆ, 400 ವರ್ಷ. ಇಲ್ಲಿ ಬನ್ನಿ ಎಲ್ಲರೂ ಬನ್ನಿ. ಬನ್ನಿ ಎಲ್ಲರೂ ಬನ್ನಿ. ಇದು ಪಾರ್ವತಿ ದೇವಿ ಪ್ರತಿ ವರ್ಷ ನವರಾತ್ರದಲ್ಲಿ 9 ಅಲಂಕಾರ ಮಾಡ್ತಾರೆ. ಆ ಕಡೆ ಉಮಾ ಮಡಿತೇಶ್ವರ, ಈ ಕಡೆ ಪಾರ್ವತಿ, ಬಸವಣ್ಣ ಬಲಗಣ್ಣಿಂದ ಈ ಚೆಂಡಿಗೆ ಪಾರ್ವತಿ ಮಾಡ್ತಾನೆ. ಆದರೆ ಈ ಥರ ನಿಮ್ಮ ನೋಡಲಿಕ್ಕೆ ಯಾವ ಊರಿಗೂ ಸಿಗಲ್ಲ. ಎಲ್ಲರೂ ನೋಡಿದವರು ಊರಿಗೆ ಹೋದ್ಮೇಲೆ ಸ್ವಲ್ಪ ಪರಿಚಯ ಇದ್ದವ್ರಿಗೆ ಹೇಳಬೇಕು, ಮರಿಬೇಡಿ. ಎಲ್ಲರೂ ಈ ಕಡೆ ಬನ್ನಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ನಿಮ್ಮನ್ನು ನೋಡ್ತಾರೆ ಬಸವಣ್ಣ, ಅಲ್ಲಿ ನೋಡಿ ಕಡತದಾರ, ಕಡತ ಬಸವಣ್ಣ ಕಣ್ಣು ನೋಡಿ, 1 ಕಣ್ಣು ಪಾರ್ವತಿ ನೋಡ್ತಾರೆ ಬಸವಣ್ಣ. ಎಷ್ಟು ಕಂಬಗಳನ್ನು ತಪ್ಪಿಸಿದ್ದಾರೆ ನೋಡಿ. ಇಲ್ಲಿ ಬರೀ ಎಲ್ಲ ಮಾಡೋದು ಯಾವ್ರಪ್ಪ ನಿಮ್ದು? ಶಿರ್ಸಿನ ಕಾಲೇಜ? ಇದು ಚಂಡಕೇಶ್ವರ. ಯಾವ ನೋಡಿ ಕಣ್ಣು ಮುಚ್ಕೊಂಡು ಜಪ ಮಾಡ್ತಾ ಇರ್ತಾನೆ. ನೀವು ಬಂದಿದ್ದು ಗೊತ್ತಿರಲ್ಲ, ನಾವು ಚಪ್ಪಳ ಕೊಟ್ಟರೆ ಕಣ್ಣು ಬಿಟ್ಟು ನೋಡ್ತಾನೆ ಅಂತ. ಚಂಡಕೇಶ್ವರ ಚಪ್ಪಳ ಹೊಡೆದು ನಮಸ್ಕಾರ ಮಾಡಿ. ನೀವೆಲ್ಲರೂ ಬನವಾಸಿ ಬಂದರೆ ಸಾಕ್ಷಿ ಗಣಪತಿ. ಈ ಗಣಪತಿ ನಮಸ್ಕಾರ ಮಾಡಿಕೊಂಡು ವಿಲ್ಲಿತ್ಕೊಂಡು ಉಮಾಮಡಿತೇಶ್ವರ ಕಳಸಕ್ಕೆ ನಮಸ್ಕಾರ ಮಾಡಬೇಕು. ಕೈಲಾಸ ಹೊಡೆದಂಥದ್ದು. ಬರ್ಬೇಕಾದ್ರೆ ಸ್ವಲ್ಪ ಕಾಲು ಬಿಟ್ಟು ಮಾಡ್ಕೊತ ಬರ್ರಿ. ಓಕೆ, ಯಾಕಂದ್ರೆ ಸ್ವಲ್ಪ ಖಾಲಿ ಆಗ್ತದೆ. ಬರ್ರಿ ಯೂಟ್ಯೂಬ್. ಈ ಕಂಬ ನೋಡಿ, ಮೇಲೆ ಕೆಳಗಡೆ ಡಬಲ್ ಕಾಣುತ್ತೆ. ಹಗಲು ಮಾತ್ರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗಳು ಮಾತ್ರ. 1 ಕೈ ಮಾಡಿದ್ರೆ 7 ಕಾಣುತ್ತವೆ. 2 ಕೈ ಮಾಡಿದ್ರೆ 4 ಕಾಣುತ್ತವೆ. ಡಬ ಆನಂತರ ನಮ್ಮ ದೇವಸ್ಥಾನದ ಒಳಗಡೆ ಎಲ್ಲ ಮೂರ್ತಿಗಳನ್ನು ದೊಡ್ಡ ದೊಡ್ಡದಿದೆ. ಸಣ್ಣ ಮೂರ್ತಿ ಹನುಮಂತ ಕಡ್ಲೆ ತಿಂತಾನೆ, ಮತ್ತೊಂದು ಹನುಮಂತ ಕಬ್ಬು ತಿಂತಾನೆ. ಕಡ್ಲೆ ಕಬ್ಬು ಎರಡು ಕಡ್ಲೆ ತಿನ್ನೋ ಮಾರುತಿ. ಹುಡುಗಿ ಎಷ್ಟು ಆಕ್ಟಿವ್ ಇಲ್ವಲ್ಲ.
ಆ ಕಡೆ ಕಬ್ಬು ತಿನ್ನೋ ಮಾರುತಿ. 2 ಹನುಮಂತ ಮುಟ್ಕೊಂಡು ನಮಸ್ಕಾರ ಮಾಡಿ ಎಲ್ಲರೂ. ಇಲ್ಲಿ ಬನ್ನಿ. ಕಬತಿನ ಮಾರುತಿ. ಮುಂದ್ಗಡೆ ತೊಗೊಳ್ಳಿ. ಬಾ. ಈ ಕಡೆ ಬಸರಿ ಕಡೆ ಫೋಟೋ ತೆಗಿದ್ದೀನಿ. ಈ ಕಡೆ ವೀರಭದ್ರೇಶ್ವರ. ನಮ್ಮಲ್ಲಿ ಪ್ರತಿಯೊಂದು ದೇವರ ವೇಲಿಳಿದರ ಹಟ್ಟರು ನಮ್ಮ ದೇವಸ್ಥಾನಗಳಿದರ. ಇಂದ್ರ, ಅಗ್ನಿ, ಯಮ, ನಾರು, ವರುಣ, ವಾಯು, ಅವೇರ, ಈತ. ಒಂದು ಕಲ್ಲಿನ ಮಂಟಪ ಇದೆ. ಲಕ್ಷ್ಮೀ ನರಸಿಂಹ, ಅರ್ಧ ಗಣಪತಿ. ಒಂದು ಪ್ರದಕ್ಷಿಣ ಮಾಡಿ ಹೊರಗಡೆ ಹೋದ್ಮೇಲೆ ವೆಂಕಟೇಶ್ವರ ದೇವಸ್ಥಾನದ ಒಳಗಡೆ ಹೋಗಿ ತಿರುಮಲ ದೇವರ, ತಿರುಪತಿ ವೆಂಕಟರಮಣ. ತಾವೆಲ್ಲರೂ ಆ ಬಾಗಿಲ ಬಂದಿದ್ರೆ ಅದೇ ಬಾಗಿಲು ಹೋಗಬಾರ್ದು, ಬೇರೆ ಬಾಗಿಲ ಹೋಗಿ ತಾವು ಬಿಡ್ತಿದ್ರ ಬಗ್ಗೆ ತೋರಿಸಲಿಕ್ಕೆ ಕಾಡಿಕೆ ತಿರುಗಾಟ ಕೊಡಬಹುದು. ಗೌರ್ಮೆಂಟ್ ಏನಿಲ್ಲ, ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇದು ಒಂದು ರೀತಿ ಬನವಾಸಿಯಿಂದ, ವಿಶೇಷವಾಗಿ ಬನವಾಸಿ ಮಧುಕೇಶ್ವರ ಒಂದು ರೀತಿ ದೇವಸ್ಥಾನದಿಂದ ಮುಖ್ಯ ದ್ವಾರದಲ್ಲಿ ನೇರವಾಗಿ ಅದರ ಒಂದು ಅಪೋಸಿಟಲ್ಲೇ ಇರ್ತಕ್ಕಂಥ ಒಂದು ರೀತಿ ವರ್ಧಾ ನದಿಗೆ ಹೋಗುವಾಗ ಒಂದು ದಾರಿ ಇರುತ್ತೆ. ವಿಶೇಷವಾಗಿ ಇಲ್ಲೂ ಸಹ ಒಂದು ರೀತಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಗ್ರಾಮ ಪಂಚಾಯತಿಯವ್ರು ಏನು ಮಾಡ್ತಾವ್ರೆ, ಅಕ್ರಮ ಒಂದು ರೀತಿ ಚಟುವಟಿಕೆಗಳ ಇದಾಗಿದೆ. ನೋಡಿ ವ್ಯವಸ್ಥೆ. ವಿಶೇಷವಾಗಿ ಖಾಲಿ ಕುಡಿದು ಬಿಸಾಕಿರ್ತಕ್ಕಂಥ ಒಂದು ರೀತಿ ಮದ್ಯ ಪಾಕೆಟ್ಗಳು, ವಿಶೇಷವಾಗಿ ಇವು ಸರಾಯಿ ಪಾಕೆಟ್ಗಳು ವಿಶೇಷವಾಗಿ ಇದಾಗಿದೆ. ಇಂಥ ಐತಿಹಾಸಿಕ ದೇವಸ್ಥಾನದ ಒಂದು ಇದರಲ್ಲಿ ವರ್ಧಾ ನದಿಗೆ ಹೋಗುವಾಗ ಯಾವ ರೀತಿ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ ಏನು ಮಾಡ್ತಾ ಇದೆ, ಸ್ಥಳೀಯ ಪೊಲೀಸ್ ಇಲಾಖೆಯವರು ಏನು ಮಾಡ್ತಾವ್ರೆ, ಇಲ್ಲಿರ್ತಕ್ಕಂಥ ಇತಿಹಾಸ ಪ್ರಾಚ್ಯವಸ್ತು ಇಲಾಖೆಯವರು ಏನು ಮಾಡ್ತಾವ್ರೆ, ದಯವಿಟ್ಟು ಇಂಥವನ್ನ ಒಂದು ರೀತಿ ಇಂಥ ಸುಕ್ಷೇತ್ರ, ವಿಶೇಷವಾಗಿ ಐತಿಹಾಸಿಕ ಕ್ಷೇತ್ರದಲ್ಲಿ ಈ ರೀತಿ ಹವಳಿದೆ ಅನ್ನೋದು ತುಂಬಾ ದುರ್ದೈವದ ಸಂಗತಿ ವೀಕ್ಷಕರೇ. ಇಂಥ ಇದ್ರೊಳಗೆ ದೇವಸ್ಥಾನ ಎದುರಿಗೆ ಹಂಗ್ ನೋಡಿದ್ರೆ ಕಸದ ಗಾಡಿ ದಿಸಾನು ಇಲ್ಲಿ ದೇವಸ್ಥಾನ ಹತ್ರ ಬರ್ಬೇಕು. ಬರಲ್ಲ, ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಯಾವಾಗೋ ಬರ್ತೈತಿ. ಜನ ಎಲ್ಲಿ ವೇಸ್ಟ್ ಹೋಗ್ಕೊಡ್ತಾರೋ, ಸಿಕ್ಕಲ್ಲಿ ಹೋಗ್ಕೊಡ್ತಾರೋ. ಆಮೇಲೆ ನಾವು ಇವರು ಅಲ್ಲಿ ಇಲ್ಲಿ ಇದು ಮಾಡೋಗ್ತಾರೆ. ಅದು ಬಂದ್ರು ಅದು ಎಲ್ಲಿ ಎದುರುಗಡೆ ರೋಡಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಆ ಕಡೆ ಎಲ್ಲ ಕಾಲೆ ಗೀಲೆ ಅವೆಲ್ಲ ಕ್ಲೀನ್ ಮಾಡಿಸಲ್ಲ. ಬಿಡುವ ಏನ್ ಮಾಡ್ತಾವ್ರು ಅವ್ರು ಪಿಡಿಯವ್ರು ಬರ್ತಾರೆ, ಅವಾಗ ಯಾವಾಗೋ ಬರ್ತಾರೋ. ಅಂಥದ್ದು ಯಾರ್ಯಾರೋ ಕಂಪ್ಲೀಟ್ ಮಾಡಿದಾಗ ಮಾತ್ರ ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ. ಆ ಕಾಲೇಜೆಲ್ಲ ಕಸದ ಗಾಡಿಯವರೆಲ್ಲ ಕ್ಲೀನ್ ಮಾಡಲ್ಲ. ಅವ್ರು ಏನೋ ಇದ್ರು ಇಲ್ಲಿ ಎದ್ರಿನ ಗುಡ್ಡಿ ಅಷ್ಟೇ ಖಾಲಿ ಮಾಡ್ಕೊಂಡು ಹೋಗ್ತಾರೋ. ಇಲ್ಲೆಲ್ಲ ಎಣ್ಣೆ ಪಣ್ಣೆ ಎಲ್ಲ ಬಿಸಾಕೋರಲ್ಲ. ಅದಕ್ಕೆ ಬಂದವರು ಎಲ್ಲ ಮಾಡೋಗ್ತಾರೆ. ಟೂರಿಸ್ಟ್ ಬಂದರು, ಅವ್ರು ಬಂದರು, ಗಲೀಜು ಮಾಡೋಗ್ತಾರ. ನಾವಿಲ್ಲಿ ವ್ಯಾಪಾರ ಮಾಡೋದ್ರ ಸಲುವಾಗಿ ನಾವು ಹೇಳ್ತಾ ಇರ್ತೇವೆ, ಅಷ್ಟರ ಸ್ವಚ್ಛತೆ ಐತಿ. ಎಲ್ಲೆಲ್ಲಿಂದಾನೆ ಬಂದಿರ್ತಾರೆ, ಎಲ್ಲರೂ ಒಂದೇ ತರ ಶಿಸ್ತಿನವ್ರು ಇರಲ್ಲ, ಬೇಕಾದಂಥವ್ರು ಇರ್ತಾರ. ಏನು ಇದನ್ನ ಸ್ವಚ್ಛತೆ ಮಾಡ್ಬೇಕು, ಸ್ವಚ್ಛತೆ ಮಾಡ್ಬೇಕ್ರಿ. ಮತ್ತೆ ಹಂಗೆಲ್ಲ ಕಾಲೆ ಗಿಲೆ ಎಲ್ಲ ನಮಗೆ ತುಂಬಿದೆಲ್ಲ, ಅದನ್ನ ಒಂದ್ಸರಿ ಕ್ಲೀನ್ ಮಾಡಿಸ್ತಾ ಇರ್ಬೇಕು ಆಗ್ಲೆಲ್ಲ. ಯಾಕಂದ್ರೆ 4 ಜನ ಬರೋರು 4 ಜನ ಹೋಗ್ತಾ ಇರ್ತಾರೆ. ಇಲ್ಲಿ ಯಾವಾಗಾರ ಮಾಡ್ಸಕ್ಕೆ ಊರನ್ನವ್ರು ಅಷ್ಟೇ ಮನೆ ರೋಡ್ ಇದ್ರೆ ಯಾವಾಗ ನಾವರ ಮಾಡಿಸ್ಕೊಂತೇವೆ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನು ನಿನ್ನೆ ತಾನೇ ಒಂದು ರೀತಿ ಕರ್ನಾಟಕದ ಒಂದು ಕರುನಾಡ, ಒಂದು ರೀತಿ ಕನ್ನಡಿಗರ ಒಂದು ರಾಜಮನೆತನದ ಪ್ರಥಮ ರಾಜಧಾನಿ, ಅತ್ಯಂತ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನ ಪಟ್ಟಣ ಬನವಾಸಿಗೆ ಭೇಟಿ ಕೊಟ್ಟಿದ್ದೆ. ಬನವಾಸಿ ಅಂತಕ್ಕಂಥದ್ದು ಮಲೆನಾಡಲ್ಲಿ, ಪಶ್ಚಿಮ ಘಟ್ಟಗಳ ಮಲೆನಾಡ ಒಂದು ಪ್ರದೇಶಗಳಲ್ಲಿ ಬರ್ತಕ್ಕಂಥ ಉತ್ತರ ಕನ್ನಡ ಒಂದು ಜಿಲ್ಲೆಯ ಶಿರ್ಸಿ ಒಂದು ರೀತಿ ತಾಲೂಕಿನ ಒಂದು ರೀತಿ ಬನವಾಸಿ ಬರುತ್ತೆ ಪಟ್ಟಣ. ವಿಶೇಷವಾಗಿ ಸ್ಥಳೀಯ ಗ್ರಾಮ ಪಂಚಾಯತಿ ಇದೆ. ಅದು ಒಂದು ರೀತಿ ಶಿವಮೊಗ್ಗ ಸೊರಬಾಕು ಸಹ ಹತ್ರ ಇದೆ, ಈ ಕಡೆ ಹಾವೇರಿ ಕಡೆಯಿಂದನೂ ಸಹ, ಹಾನಗಲ್ಲಿಂದನೂ ಹತ್ರ ಇದೆ, ಈ ಕಡೆ ಶಿರ್ಸಿಯಿಂದನೂ ಹತ್ರ ಇದೆ. ವಿಶೇಷವಾಗಿ ಬನವಾಸಿ ಅಂತಕ್ಕಂಥದ್ದ ಒಂದು ರೀತಿ ಅದರ ಒಂದು ಇತಿಹಾಸವನ್ನು ಕೆಣಕೆಳೆದಾಗ ಒಂದು ರೀತಿ ಕನ್ನಡಿಗರ ಪ್ರಥಮ ರಾಜಮನೆತನ ಕದಂಬರು ಅಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ವಿಶೇಷವಾಗಿ ಕದಂಬರ ಒಂದು ರೀತಿ ಸ್ಥಾಪಕ, ಕದಂಬ ಮನೆತನ ಸ್ಥಾಪಕ ಮಯೂರ ವರ್ಮ. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ
ಒಂದು ರೀತಿ ಹಾಡನ್ನು ಕೇಳಿರ್ಬೋದು. ಏನು, ನಾನಿರುವುದೇ ನಿಮಗಾಗಿ, ಕಣ್ಣೀರೇಕೆ ಕೊನೆ ಉಸಿರೇಕೆ, ಬಾಳುವುದೆಲ್ಲ ಹಾಯಾಗಿ, ನಾನಿರುವುದೇ ನಿಮಗಾಗಿ ಅಂತಕ್ಕಂಥ ಒಂದು ರೀತಿ ರಾಜ್ಕುಮಾರ್ ಅವರ ಒಂದು ರೀತಿ ಮಯೂರ ವರ್ಮ ಫಿಲಮ್ನ ನೋಡಿರ್ಬೋದು. ವಿಶೇಷವಾಗಿ ಕ್ರಿಸ್ತಶಕ 345ರಲ್ಲಿ ಒಂದು ರೀತಿ ಕದಂಬ ಮನೆತನವನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಸುಮಾರು 2 ಶತಮಾನಗಳು 200 ವರ್ಷಗಳಷ್ಟು ಕಾಲ ಒಂದು ರೀತಿ ಆಳ್ತಾರೆ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಕನ್ನಡಿಗರ ಒಂದು ರೀತಿ ಮೊದಲ ಮನೆತನ ಅಂದಿದ ತಕ್ಷಣ ಸಾಕಷ್ಟು ವಿಶೇಷವಾಗಿತ್ತು. ಇವರ ಅವಧಿಲಿ ಒಂದು ರೀತಿ ಮಧುಕೇಶ್ವರ ಒಂದು ರೀತಿ ದೇವಸ್ಥಾನವನ್ನು ಒಂದು ರೀತಿ ಅಡಿಪಾಯವನ್ನು ಮಯೂರ ವರ್ಮ ಹಾಕಿದ್ರು ಅಂತಕ್ಕಂಥದ್ದು ಒಂದು ರೀತಿ ಪ್ರತೀತಿ ಇದೆ. ಮೊದಲಿಗೆ ಒಂದು ರೀತಿ ಬನವಾಸಿಯನ್ನು ವೈಜಯಂತಿಪುರ, ವೈಜಯಂತಿ ಮತ್ತು ಸುಜಯಂತಿ, ಕೊಣಕಿನಪುರ ಮತ್ತು ವನವಾಸಿಕ ಮತ್ತು ಬನೌಸಿ ಅಂತ ಹೇಳ್ಬಿಟ್ಟು ಕೆಲವು ವಿದೇಶಿ ಒಂದು ರೀತಿ ಇವರು ಕರಿತಿದ್ರು. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಶಿಲಾಶಾಸನಗಳಲ್ಲಿ, ಗ್ರಂಥಗಳಲ್ಲಿ ಹೆಸರುವಾಸಿಯಾಗಿದೆ. ಅಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಬನವಾಸಿಲಿ ಇರ್ತಕ್ಕಂಥದ್ದು ಮಧುಕೇಶ್ವರ ದೇವಸ್ಥಾನ. ಮಧುಕೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ರೀತಿ ಶೈವ ಒಂದು ರೀತಿ ಸಂಪ್ರದಾಯಕ್ಕೆ ಪ್ರತೀತಿಯಾಗಿದೆ, ಸಮರ್ಪಿತವಾಗಿದೆ. ಮತ್ತು ಬನವಾಸಿ ಅಂತಕ್ಕಂಥದ್ದನ್ನು ಸಾಕಷ್ಟು ರಾಜಮನೆತನದ ಅರಸರು ಆಳ್ತಾರೆ. ಪ್ರಥಮವಾಗಿ ಆಳಿದ್ದು ಕದಂಬರು ಅಂತಕ್ಕಂಥದ್ದು ಹೇಳಿದೆ. ಆನಂತರ ರಾಷ್ಟ್ರಕೂಟರು ಮತ್ತು ಚಾಲುಕ್ಯರು, ಆನಂತರ ಹೀಗೆ ವಿಜಯನಗರ, ಆನಂತರ ಸೋಂದ ಮತ್ತು ಯಾದವರು, ಹೀಗೆ ಹಲವಾರು ಜನ ಒಂದು ರೀತಿ ಹಲವಾರು ಮನೆತನಗಳು ಆಳ್ತವೆ. ವಿಶೇಷವಾಗಿ ಅವರವರ ಅವಧಿಲಿ ಒಂದು ರೀತಿ ಇದನ್ನು ಅಭಿವೃದ್ಧಿ ಪಡಿಸ್ಕೊಂತ ಬರ್ತಾರೆ. ಒಂದು ರೀತಿ ಪ್ರಾಚೀನ ಪಟ್ಟಣ, ಪ್ರಮುಖ ಪಟ್ಟಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ರೀತಿ ಅಲ್ಲಿರ್ತಕ್ಕಂಥ ಸ್ಮಾರಕಗಳು ಗತ ಇತಿಹಾಸವನ್ನು ಹೇಳ್ತಕ್ಕಂಥ ಇದ್ದಿದ್ದಾವೆ. ನೆನ್ನೆ ನಾನು ಭೇಟಿ ಕೊಟ್ಟಾಗ ವಿಶೇಷವಾಗಿ ಅದು ಕೇಂದ್ರ ಪುರಾತತ್ವ ಇಲಾಖೆಗೆ ವ್ಯಾಪ್ತಿಗೆ ಬರ್ತದೆ ಅಂತ ಕೇಳಲ್ಪಟ್ಟೆ. ನಾನು ಕೇಳೋದು ವಿಶೇಷವಾಗಿ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ, ನಿಮ್ಮ ಪ್ರವಾಸೋದ್ಯಮ ಇಲಾಖೆ ಯಾಕೆ ಹಿಂದೆ ಬಿದ್ದಿದೆ ಮತ್ತು ಕೇಂದ್ರ ಪುರಾತತ್ವ ಇಲಾಖೆಗಳು ನಿಷ್ಕ್ರಿಯತೆ ಯಾಕೆ ಇದಾಗ್ತವೆ ಅನ್ನೋದಕ್ಕೆ ಇದೇ ವರದಿ ಸಾಕ್ಷಿ. ವಿಶೇಷವಾಗಿ ಅಲ್ಲಿ ಒಬ್ಬ ಕ್ಯೂರೇಟರ್ ಭೇಟಿಯಾದರು. ಸರ್, ಇಲ್ಲೇನು ನನಗೇನು ಗೊತ್ತಿಲ್ಲ, ನನಗೆ ಇತಿಹಾಸದ ಬಗ್ಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತಂದರು. ಓಕೆ, ಎನಿವೆ ಸಾಕಷ್ಟು ಅವ್ರಿಗೆ ಗೊತ್ತಿರೋಕ್ಕಿಲ್ಲ ಇತಿಹಾಸಗಳು. ಹಾಗಾಗಿ ನಾನು ಕೇಳೋದು, ಪ್ರವಾಸೋದ್ಯಮ ಇಲಾಖೆಯಿಂದ ಸಾಕಷ್ಟು ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡಬಹುದಲ್ಲ. ಮತ್ತು ಅಲ್ಲಿ ಯಾರೂ ಸೆಕ್ಯೂರಿಟಿ ಇಲ್ಲ, ಯಾತದ್ದು ಇಲ್ಲ. ಮತ್ತು ಒಂದು ಪ್ರವಾಸೋದ್ಯಮ ಇಲಾಖೆ, ಪ್ರಾಚ್ಯವಸ್ತು ಇಲಾಖೆ ಅಂದರೆ ಒಂದು ಸೆಕ್ಯೂರಿಟಿ ಬೇಕು, ಭದ್ರತೆ ಬೇಕು, ಮತ್ತು ಒಂದು ಗೈಡೆನ್ಸ್ ಇರಬೇಕು. ಬರ್ತಕ್ಕಂಥ ಪ್ರವಾಸಿಗರಿಗೆ ಗೈಡೆನ್ಸ್ ಇರಬೇಕು. ಈಗಾದರೆ ಪ್ರವಾಸೋದ್ಯಮ ಒಂದು ರೀತಿ ಚಾತುರ್ಯ ಹೆಚ್ಚುತ್ತೆ. ಮತ್ತು ಪುರಾತತ್ವ ಇಲಾಖೆಗಳಿಗೆ ನಾನು ಕೇಳೋದೇನಪ್ಪ ಅಂತಂದರೆ, ನಿನ್ನೆ ಒಂದು 3-4 ರೌಂಡು ದೇವಸ್ಥಾನನ ಸುತ್ತೊಡೆದೆ. ಸಾಕಷ್ಟು ಸ್ಮಾರಕಗಳೆಲ್ಲ ಬಿರುಕ್ಬಿಟ್ಟಿದ್ದಾವೆ ಮತ್ತು ಸೋರ್ತಾ ಇದೆ. ಮತ್ತು ಹಲವಾರು ಒಂದು ರೀತಿ ನದಿಯ ಒಂದು ತಟದಲ್ಲಿ ಹೋದೆ, ಅಲ್ಲೂ ಸಹ ಒಂದು ರೀತಿ ಸ್ಮಾರಕಗಳೆಲ್ಲ ಒಡೆದೋಗಿದ್ದಾವೆ ಅಂಚೆಗೆ. ಮತ್ತು ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ವಿಶೇಷವಾಗಿ ಮಧುಕೇಶ್ವರದಿಂದ ಮುಂಭಾಗದಲ್ಲಿ ವರ್ಧಾ ನದಿಗೆ ಹೋಗ್ತೀವಲ್ಲ, ಅಲ್ಲಿ ಒಂದು ಸಿಮೆಂಟ್ ರೋಡ್ ಹಾಕಿದ್ರೆ ಅಕ್ಕಪಕ್ಕದಲ್ಲಿ ಎಣ್ಣೆಗಳು, ಸರಾಯಿಗಳು ಕುಡಿದ್ಬಿಟ್ಟು ಬಿಸಾಕಿದಾರಲ್ಲ. ವಿಶೇಷವಾಗಿ ಏನು ನಡೀತಾ ಇದೆ, ಮನೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳೇ ಆಯಿತಾ, ಪ್ರತಿ ವರ್ಷ ಬನವಾಸಿ ಉತ್ಸವ ಮಾಡಿಬಿಟ್ರೆ ಸಾಕಲ್ಲ ಅಲ್ರಿ, ಮೊದಲು ಅದಕ್ಕೆ ಒಂದು ಸೂಕ್ತ ಸ್ವಚ್ಛತೆ ಕೊಡ್ರಿ. ಆ ಸ್ಥಳೀಯ ಗ್ರಾಮ ಪಂಚಾಯತಿ ಏನು ಮಾಡ್ತಾ ಇದೆ ಆಯಿತಾ, ಆ PDO ಪುಣ್ಯಾತ್ಮ ಅಂತೂ ಏನು ತಲೆ ಕೆಡಿಸ್ಕೊಂಡವರು ಇಲ್ವೋ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ನಾನು ಸಹ ಇದ್ರ ಬಗ್ಗೆ ಸಮಗ್ರ ವರದಿ ತಯಾರಿಸ್ತಾ ಇದ್ದೀನಿ. ದಯವಿಟ್ಟು ಬನವಾಸಿ ಕನ್ನಡಿಗರ ಒಂದು ರೀತಿ ಕೆಚ್ಚೆದೆಯ ಸ್ವಾಭಿಮಾನದ ಪ್ರಪ್ರಥಮ ಮನೆತನ, ಒಂದು ರೀತಿ ಕದಂಬ ಮನೆತನ. ದಯವಿಟ್ಟು ಸಾಕಷ್ಟು ಇತಿಹಾಸ ಸ್ಮಾರಕಗಳಿದ್ದಾವೆ, ಪ್ರವಾಸೋದ್ಯಮ ಕ್ಷೇತ್ರ, ಐತಿಹಾಸಿಕ ಕ್ಷೇತ್ರ, ಅಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ, ಕೆಚ್ಚದೆಯ ಕನ್ನಡಿಗರು ಬರ್ತಾರೆ, ಮತ್ತು ಸ್ವಾಭಿಮಾನಿಗಳು ಬರ್ತಾರೆ. ಇಂಥದ್ರಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಆಡಳಿತ ಸ್ವಚ್ಛತೆಯಾಗಿ ಇಟ್ಕೋಬೇಕು. ಮತ್ತು ವರ್ಧಾ ನದಿ ಅಂತಕ್ಕಂಥದ್ದು ಸಾಕಷ್ಟು ಶ್ರೇಷ್ಠವಾದ ನದಿ, ಅದನ್ನು ಒಂದು ರೀತಿ ಪುನಶ್ಚೇತನಕ್ಕೆ ಮುಂದಾಗಬೇಕು ಮತ್ತು ಸ್ವಚ್ಛತೆಯಾಗಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಸಮಗ್ರವಾಗಿ ನಾನು ಬೆಳಕು ಚೆಲ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಏನಪ್ಪ ಅಂತಂದರೆ ಒಂದು ರೀತಿ ಬನವಾಸಿ ಒಂದು ರೀತಿ ಕನ್ನಡಿಗರ ಒಂದು ರೀತಿ ಕರುನಾಡ, ಒಂದು ರೀತಿ ಮಣ್ಣಿನ ಕರ್ನಾಟಕದ ಮೊದಲನೇ ರಾಜಧಾನಿಯ ಒಂದು ರೀತಿ ವೈಭವೀಕರಣ, ಒಂದು ರೀತಿ ಸಾಕಷ್ಟು ವಿಭಿನ್ನವಾಗಿದೆ, ಸಾಕಷ್ಟು ವಿಶಿಷ್ಟವಾಗಿದೆ. ಅದ್ರ ಜೊತೆಗೆ
ನಾನು ನೋಡಿದಂತೆ ಇನ್ನು ಇಲ್ಲಿರ್ತಕ್ಕಂಥ ಒಂದು ರೀತಿ ಕೇಂದ್ರ ಪುರಾತತ್ವ ಇಲಾಖೆಗೆ ಇದೆ ಅಂತ ಕೇಳಲ್ಪಟ್ಟೆ. ವಿಶೇಷವಾಗಿ ಇನ್ನು ಸಾಕಷ್ಟು ಈ ಒಂದು ಸ್ಮಾರಕಗಳು ದಿನೇ ದಿನೇ ಒಂದು ರೀತಿ ಮಳೆಗೆ ಮತ್ತು ತಾಪಮಾನಕ್ಕೆ ಸಾಕಷ್ಟು ಇದಾಗ್ತವೆ. ಹಾಗಾಗಿ ಇವಕ್ಕೆ ಇನ್ನೊಂದು ಸ್ವಲ್ಪ ರಕ್ಷಣೆ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರ ಇದನ್ನು ಅಭಿವೃದ್ಧಿಗೆ ಹೆಚ್ಚಿನ ಒಂದು ರೀತಿ ಅನುದಾನ ಕೊಟ್ಟಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ವಿಶೇಷವಾಗಿ ಕನ್ನಡಿಗರ ಮೊದಲನೇ ರಾಜಧಾನಿಯ ದೇವಸ್ಥಾನಗಳನ್ನು ಒಂದು ರೀತಿ ಪೂರ ಒಂದು ರೀತಿ ಚಿತ್ರಣಗಳನ್ನು ತೋರಿಸಿದ್ದೇನೆ. ಯಾವ ರೀತಿ ಅಂದರೆ ಇತಿಹಾಸಗಳ ಬಗ್ಗೆ ಇಲ್ಲಿರ್ತಕ್ಕಂಥವ್ರು ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ನಾನು ಸಹ ಟ್ವೀಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಒಂದು ರೀತಿ ಮೊದಲನೇ ರಾಜಧಾನಿಯ ವೈಭವೀಕರಣವನ್ನು, ಒಂದು ರೀತಿ ಐತಿಹಾಸಿಕದ ಗತ ವೈಭವವನ್ನು ಉಳಿಸ್ಬೇಕು ಅಂತೇಳ್ಬಿಟ್ಟು ನನ್ನ ಮನವಿ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಇನ್ನಾದ್ರೂ ಈ ಬನವಾಸಿಯ ಐತಿಹಾಸಿಕ ಸ್ಮಾರಕಗಳು ಸಂರಕ್ಷಣೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.